ಸಚಿವರಿಗೆ ಎದೆ ಬಡಿತ ಹೆಚ್ಚಾಯ್ತಾ ಅನ್ನುವಂಥ ಪ್ರಶ್ನೆ. ಈ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಈಗಾಗಲೇ ಸಿಗ್ತಾ ಇರೋದು. ಹಾಗಾದ್ರೆ ತಲೆದಂಡ ಫಿಕ್ಸಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಈ ಲೈಸೆನ್ಸ್ ಲಂಚಾಯಣ ಬಯಲಾದ ಬೆನ್ನಲ್ಲೇ ತಿಮ್ಮಾಪುರಗೆ ಈಗ ಟೆನ್ಷನ್. ಹಗರಣ ಆರೋಪದ ಬಗ್ಗೆ ಸಿಎಂ ವಿವರಣೆ ಕೇಳಿದ್ದಾರೆ. ಅವರಿಗೆ ವಿವರಿಸಬೇಕಿದೆ, ಸ್ಪಷ್ಟನೆಯನ್ನ ಕೂಡ ಕೊಡಬೇಕಿದೆ. ಇವತ್ತು ಬಾದಾಮಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಅಲ್ಲೇ ತಿಮ್ಮಾಪುರಗೆ ಲೆಫ್ಟ್ ರೈಟ್ ತಗೊಳ್ಳುವಂತ ಸಾಧ್ಯತೆ ಇದೆ. ಅದರ ಜೊತೆಯಲ್ಲಿ ಮುಂದೆ ಏನ್ ಮಾಡಬೇಕು ಅನ್ನೋದನ್ನು ಕೂಡ ಸಿಎಂ ತೀರ್ಮಾನವನ್ನ ಮಾಡಲಿದ್ದಾರೆ. ಈಗಾಗಲೇ ವಿಪಕ್ಷಗಳು ಮುಗಿಬಿದ್ದಿದೆ. ತಿಮ್ಮಾಪುರ ರಾಜೀನಾಮೆಯನ್ನ ನೀಡಲೇಬೇಕು, ತಲೆದಂಡ ಆಗ್ಲೇಬೇಕು ಅನ್ನುವಂಥದ್ದು. ಅದರ ಜೊತೆಗೆ ತನಿಖೆ ಆದ್ರೆ ಆಗ್ಲಿ ಅನ್ನುವಂಥದ್ದನ್ನ ತಿಮ್ಮಾಪುರ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಧಿಕಾರದಲ್ಲಿ ಇದ್ಕೊಂಡೇ ತನಿಖೆಯನ್ನು ಎದುರಿಸ್ತಾರ ಅನ್ನುವಂಥ ಪ್ರಶ್ನೆಗಳಿರೋದು. ಸರ್ಕಾರಕ್ಕಂತೂ ತೀವ್ರ ಮುಜುಗರ ಆಗಿದೆ. ಈ ಮುಜುಗರದಿಂದ ಹೇಗೆ ತಪ್ಪಿಸ್ಕೊಳ್ತಾರೆ ಅನ್ನೋ ಪ್ರಶ್ನೆ. ಸರ್ಕಾರಿ ಸಚಿವರಿಗೆ ಎದೆ ಬಡಿತ ಹೆಚ್ಚಾಯ್ತಾ ಅನ್ನುವಂಥ ಪ್ರಶ್ನೆ. ಈ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಈಗಾಗಲೇ ಸಿಗ್ತಾ ಇರೋದು. ಹಾಗಾದ್ರೆ ತಲೆದಂಡ ಫಿಕ್ಸಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಈ ಲೈಸೆನ್ಸ್ ಲಂಚಾಯಣ ಬಯಲಾದ ಬೆನ್ನಲ್ಲೇ ತಿಮ್ಮಾಪುರಗೆ ಈಗ ಟೆನ್ಷನ್. ಹಗರಣ ಆರೋಪದ ಬಗ್ಗೆ ಸಿಎಂ ವಿವರಣೆ ಕೇಳಿದ್ದಾರೆ. ಅವರಿಗೆ ವಿವರಿಸಬೇಕಿದೆ, ಸ್ಪಷ್ಟನೆಯನ್ನ ಕೂಡ ಕೊಡಬೇಕಿದೆ. ಇವತ್ತು ಬಾದಾಮಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಅಲ್ಲೇ ತಿಮ್ಮಾಪುರಗೆ ಲೆಫ್ಟ್ ರೈಟ್ ತಗೊಳ್ಳುವಂತ ಸಾಧ್ಯತೆ ಇದೆ. ಅದರ ಜೊತೆಯಲ್ಲಿ ಮುಂದೆ ಏನ್ ಮಾಡಬೇಕು ಅನ್ನೋದನ್ನು ಕೂಡ ಸಿಎಂ ತೀರ್ಮಾನವನ್ನ ಮಾಡಲಿದ್ದಾರೆ. ಈಗಾಗಲೇ ವಿಪಕ್ಷಗಳು ಮುಗಿಬಿದ್ದಿದೆ. ತಿಮ್ಮಾಪುರ ರಾಜೀನಾಮೆಯನ್ನ ನೀಡಲೇಬೇಕು, ತಲೆದಂಡ ಆಗ್ಲೇಬೇಕು ಅನ್ನುವಂಥದ್ದು. ಅದರ ಜೊತೆಗೆ ತನಿಖೆ ಆದ್ರೆ ಆಗ್ಲಿ ಅನ್ನುವಂಥದ್ದನ್ನ ತಿಮ್ಮಾಪುರ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಧಿಕಾರದಲ್ಲಿ ಇದ್ಕೊಂಡೇ ತನಿಖೆಯನ್ನು ಎದುರಿಸ್ತಾರ ಅನ್ನುವಂಥ ಪ್ರಶ್ನೆಗಳಿರೋದು. ಸರ್ಕಾರಕ್ಕಂತೂ ತೀವ್ರ ಮುಜುಗರ ಆಗಿದೆ. ಈ ಮುಜುಗರದಿಂದ ಹೇಗೆ ತಪ್ಪಿಸ್ಕೊಳ್ತಾರೆ ಅನ್ನೋ ಪ್ರಶ್ನೆ. ಸರ್ಕಾರಿ ಸಚಿವರಿಗೆ ಎದೆ ಬಡಿತ ಹೆಚ್ಚಾಯ್ತಾ ಅನ್ನುವಂಥ ಪ್ರಶ್ನೆ. ಈ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಈಗಾಗಲೇ ಸಿಗ್ತಾ ಇರೋದು. ಹಾಗಾದ್ರೆ ತಲೆದಂಡ ಫಿಕ್ಸಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಈ ಲೈಸೆನ್ಸ್ ಲಂಚಾಯಣ ಬಯಲಾದ ಬೆನ್ನಲ್ಲೇ ತಿಮ್ಮಾಪುರಗೆ ಈಗ ಟೆನ್ಷನ್. ಹಗರಣ ಆರೋಪದ ಬಗ್ಗೆ ಸಿಎಂ ವಿವರಣೆ ಕೇಳಿದ್ದಾರೆ. ಅವರಿಗೆ ವಿವರಿಸಬೇಕಿದೆ, ಸ್ಪಷ್ಟನೆಯನ್ನ ಕೂಡ ಕೊಡಬೇಕಿದೆ. ಇವತ್ತು ಬಾದಾಮಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಅಲ್ಲೇ ತಿಮ್ಮಾಪುರಗೆ ಲೆಫ್ಟ್ ರೈಟ್ ತಗೊಳ್ಳುವಂತ ಸಾಧ್ಯತೆ ಇದೆ. ಅದರ ಜೊತೆಯಲ್ಲಿ ಮುಂದೆ ಏನ್ ಮಾಡಬೇಕು ಅನ್ನೋದನ್ನು ಕೂಡ ಸಿಎಂ ತೀರ್ಮಾನವನ್ನ ಮಾಡಲಿದ್ದಾರೆ. ಈಗಾಗಲೇ ವಿಪಕ್ಷಗಳು ಮುಗಿಬಿದ್ದಿದೆ. ತಿಮ್ಮಾಪುರ ರಾಜೀನಾಮೆಯನ್ನ ನೀಡಲೇಬೇಕು, ತಲೆದಂಡ ಆಗ್ಲೇಬೇಕು ಅನ್ನುವಂಥದ್ದು. ಅದರ ಜೊತೆಗೆ ತನಿಖೆ ಆದ್ರೆ ಆಗ್ಲಿ ಅನ್ನುವಂಥದ್ದನ್ನ ತಿಮ್ಮಾಪುರ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಧಿಕಾರದಲ್ಲಿ ಇದ್ಕೊಂಡೇ ತನಿಖೆಯನ್ನು ಎದುರಿಸ್ತಾರ ಅನ್ನುವಂಥ ಪ್ರಶ್ನೆಗಳಿರೋದು. ಸರ್ಕಾರಕ್ಕಂತೂ ತೀವ್ರ ಮುಜುಗರ ಆಗಿದೆ. ಈ ಮುಜುಗರದಿಂದ ಹೇಗೆ ತಪ್ಪಿಸ್ಕೊಳ್ತಾರೆ ಅನ್ನೋ ಪ್ರಶ್ನೆ. ಸರ್ಕಾರಿ ಸಚಿವರಿಗೆ ಎದೆ ಬಡಿತ ಹೆಚ್ಚಾಯ್ತಾ ಅನ್ನುವಂಥ ಪ್ರಶ್ನೆ. ಈ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಈಗಾಗಲೇ ಸಿಗ್ತಾ ಇರೋದು. ಹಾಗಾದ್ರೆ ತಲೆದಂಡ ಫಿಕ್ಸಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಈ ಲೈಸೆನ್ಸ್ ಲಂಚಾಯಣ ಬಯಲಾದ ಬೆನ್ನಲ್ಲೇ ತಿಮ್ಮಾಪುರಗೆ ಈಗ ಟೆನ್ಷನ್. ಹಗರಣ ಆರೋಪದ ಬಗ್ಗೆ ಸಿಎಂ ವಿವರಣೆ ಕೇಳಿದ್ದಾರೆ. ಅವರಿಗೆ ವಿವರಿಸಬೇಕಿದೆ, ಸ್ಪಷ್ಟನೆಯನ್ನ ಕೂಡ ಕೊಡಬೇಕಿದೆ. ಇವತ್ತು ಬಾದಾಮಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಅಲ್ಲೇ ತಿಮ್ಮಾಪುರಗೆ ಲೆಫ್ಟ್ ರೈಟ್ ತಗೊಳ್ಳುವಂತ ಸಾಧ್ಯತೆ ಇದೆ. ಅದರ ಜೊತೆಯಲ್ಲಿ ಮುಂದೆ ಏನ್ ಮಾಡಬೇಕು ಅನ್ನೋದನ್ನು ಕೂಡ ಸಿಎಂ ತೀರ್ಮಾನವನ್ನ ಮಾಡಲಿದ್ದಾರೆ. ಈಗಾಗಲೇ ವಿಪಕ್ಷಗಳು ಮುಗಿಬಿದ್ದಿದೆ. ತಿಮ್ಮಾಪುರ ರಾಜೀನಾಮೆಯನ್ನ ನೀಡಲೇಬೇಕು, ತಲೆದಂಡ ಆಗ್ಲೇಬೇಕು ಅನ್ನುವಂಥದ್ದು. ಅದರ ಜೊತೆಗೆ ತನಿಖೆ ಆದ್ರೆ ಆಗ್ಲಿ ಅನ್ನುವಂಥದ್ದನ್ನ ತಿಮ್ಮಾಪುರ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಧಿಕಾರದಲ್ಲಿ ಇದ್ಕೊಂಡೇ ತನಿಖೆಯನ್ನು ಎದುರಿಸ್ತಾರ ಅನ್ನುವಂಥ ಪ್ರಶ್ನೆಗಳಿರೋದು. ಸರ್ಕಾರಕ್ಕಂತೂ ತೀವ್ರ ಮುಜುಗರ ಆಗಿದೆ. ಈ ಮುಜುಗರದಿಂದ ಹೇಗೆ ತಪ್ಪಿಸ್ಕೊಳ್ತಾರೆ ಅನ್ನೋ ಪ್ರಶ್ನೆ. ಸರ್ಕಾರಿ ಸಚಿವರಿಗೆ ಎದೆ ಬಡಿತ ಹೆಚ್ಚಾಯ್ತಾ ಅನ್ನುವಂಥ ಪ್ರಶ್ನೆ.
ಈ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಈಗಾಗಲೇ ಸಿಗ್ತಾ ಇರೋದು. ಹಾಗಾದ್ರೆ ತಲೆದಂಡ ಫಿಕ್ಸಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಈ ಲೈಸೆನ್ಸ್ ಲಂಚಾಯಣ ಬಯಲಾದ ಬೆನ್ನಲ್ಲೇ ತಿಮ್ಮಾಪುರಗೆ ಈಗ ಟೆನ್ಷನ್. ಹಗರಣ ಆರೋಪದ ಬಗ್ಗೆ ಸಿಎಂ ವಿವರಣೆ ಕೇಳಿದ್ದಾರೆ. ಅವರಿಗೆ ವಿವರಿಸಬೇಕಿದೆ, ಸ್ಪಷ್ಟನೆಯನ್ನ ಕೂಡ ಕೊಡಬೇಕಿದೆ. ಇವತ್ತು ಬಾದಾಮಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಅಲ್ಲೇ ತಿಮ್ಮಾಪುರಗೆ ಲೆಫ್ಟ್ ರೈಟ್ ತಗೊಳ್ಳುವಂತ ಸಾಧ್ಯತೆ ಇದೆ. ಅದರ ಜೊತೆಯಲ್ಲಿ ಮುಂದೆ ಏನ್ ಮಾಡಬೇಕು ಅನ್ನೋದನ್ನು ಕೂಡ ಸಿಎಂ ತೀರ್ಮಾನವನ್ನ ಮಾಡಲಿದ್ದಾರೆ. ಈಗಾಗಲೇ ವಿಪಕ್ಷಗಳು ಮುಗಿಬಿದ್ದಿದೆ. ತಿಮ್ಮಾಪುರ ರಾಜೀನಾಮೆಯನ್ನ ನೀಡಲೇಬೇಕು, ತಲೆದಂಡ ಆಗ್ಲೇಬೇಕು ಅನ್ನುವಂಥದ್ದು. ಅದರ ಜೊತೆಗೆ ತನಿಖೆ ಆದ್ರೆ ಆಗ್ಲಿ ಅನ್ನುವಂಥದ್ದನ್ನ ತಿಮ್ಮಾಪುರ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಧಿಕಾರದಲ್ಲಿ ಇದ್ಕೊಂಡೇ ತನಿಖೆಯನ್ನು ಎದುರಿಸ್ತಾರ ಅನ್ನುವಂಥ ಪ್ರಶ್ನೆಗಳಿರೋದು. ಸರ್ಕಾರಕ್ಕಂತೂ ತೀವ್ರ ಮುಜುಗರ ಆಗಿದೆ. ಈ ಮುಜುಗರದಿಂದ ಹೇಗೆ ತಪ್ಪಿಸ್ಕೊಳ್ತಾರೆ ಅನ್ನೋ ಪ್ರಶ್ನೆ. ಸರ್ಕಾರಿ ಸಚಿವರಿಗೆ ಎದೆ ಬಡಿತ ಹೆಚ್ಚಾಯ್ತಾ ಅನ್ನುವಂಥ ಪ್ರಶ್ನೆ. ಈ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಈಗಾಗಲೇ ಸಿಗ್ತಾ ಇರೋದು. ಹಾಗಾದ್ರೆ ತಲೆದಂಡ ಫಿಕ್ಸಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಈ ಲೈಸೆನ್ಸ್ ಲಂಚಾಯಣ ಬಯಲಾದ ಬೆನ್ನಲ್ಲೇ ತಿಮ್ಮಾಪುರಗೆ ಈಗ ಟೆನ್ಷನ್. ಹಗರಣ ಆರೋಪದ ಬಗ್ಗೆ ಸಿಎಂ ವಿವರಣೆ ಕೇಳಿದ್ದಾರೆ. ಅವರಿಗೆ ವಿವರಿಸಬೇಕಿದೆ, ಸ್ಪಷ್ಟನೆಯನ್ನ ಕೂಡ ಕೊಡಬೇಕಿದೆ. ಇವತ್ತು ಬಾದಾಮಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಅಲ್ಲೇ ತಿಮ್ಮಾಪುರಗೆ ಲೆಫ್ಟ್ ರೈಟ್ ತಗೊಳ್ಳುವಂತ ಸಾಧ್ಯತೆ ಇದೆ. ಅದರ ಜೊತೆಯಲ್ಲಿ ಮುಂದೆ ಏನ್ ಮಾಡಬೇಕು ಅನ್ನೋದನ್ನು ಕೂಡ ಸಿಎಂ ತೀರ್ಮಾನವನ್ನ ಮಾಡಲಿದ್ದಾರೆ. ಈಗಾಗಲೇ ವಿಪಕ್ಷಗಳು ಮುಗಿಬಿದ್ದಿದೆ. ತಿಮ್ಮಾಪುರ ರಾಜೀನಾಮೆಯನ್ನ ನೀಡಲೇಬೇಕು, ತಲೆದಂಡ ಆಗ್ಲೇಬೇಕು ಅನ್ನುವಂಥದ್ದು. ಅದರ ಜೊತೆಗೆ ತನಿಖೆ ಆದ್ರೆ ಆಗ್ಲಿ ಅನ್ನುವಂಥದ್ದನ್ನ ತಿಮ್ಮಾಪುರ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಧಿಕಾರದಲ್ಲಿ ಇದ್ಕೊಂಡೇ ತನಿಖೆಯನ್ನು ಎದುರಿಸ್ತಾರ ಅನ್ನುವಂಥ ಪ್ರಶ್ನೆಗಳಿರೋದು. ಸರ್ಕಾರಕ್ಕಂತೂ ತೀವ್ರ ಮುಜುಗರ ಆಗಿದೆ. ಈ ಮುಜುಗರದಿಂದ ಹೇಗೆ ತಪ್ಪಿಸ್ಕೊಳ್ತಾರೆ ಅನ್ನೋ ಪ್ರಶ್ನೆ. ಸರ್ಕಾರಿ ಸಚಿವರಿಗೆ ಎದೆ ಬಡಿತ ಹೆಚ್ಚಾಯ್ತಾ ಅನ್ನುವಂಥ ಪ್ರಶ್ನೆ. ಈ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಈಗಾಗಲೇ ಸಿಗ್ತಾ ಇರೋದು. ಹಾಗಾದ್ರೆ ತಲೆದಂಡ ಫಿಕ್ಸಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಈ ಲೈಸೆನ್ಸ್ ಲಂಚಾಯಣ ಬಯಲಾದ ಬೆನ್ನಲ್ಲೇ ತಿಮ್ಮಾಪುರಗೆ ಈಗ ಟೆನ್ಷನ್. ಹಗರಣ ಆರೋಪದ ಬಗ್ಗೆ ಸಿಎಂ ವಿವರಣೆ ಕೇಳಿದ್ದಾರೆ. ಅವರಿಗೆ ವಿವರಿಸಬೇಕಿದೆ, ಸ್ಪಷ್ಟನೆಯನ್ನ ಕೂಡ ಕೊಡಬೇಕಿದೆ. ಇವತ್ತು ಬಾದಾಮಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಅಲ್ಲೇ ತಿಮ್ಮಾಪುರಗೆ ಲೆಫ್ಟ್ ರೈಟ್ ತಗೊಳ್ಳುವಂತ ಸಾಧ್ಯತೆ ಇದೆ. ಅದರ ಜೊತೆಯಲ್ಲಿ ಮುಂದೆ ಏನ್ ಮಾಡಬೇಕು ಅನ್ನೋದನ್ನು ಕೂಡ ಸಿಎಂ ತೀರ್ಮಾನವನ್ನ ಮಾಡಲಿದ್ದಾರೆ. ಈಗಾಗಲೇ ವಿಪಕ್ಷಗಳು ಮುಗಿಬಿದ್ದಿದೆ. ತಿಮ್ಮಾಪುರ ರಾಜೀನಾಮೆಯನ್ನ ನೀಡಲೇಬೇಕು, ತಲೆದಂಡ ಆಗ್ಲೇಬೇಕು ಅನ್ನುವಂಥದ್ದು. ಅದರ ಜೊತೆಗೆ ತನಿಖೆ ಆದ್ರೆ ಆಗ್ಲಿ ಅನ್ನುವಂಥದ್ದನ್ನ ತಿಮ್ಮಾಪುರ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಧಿಕಾರದಲ್ಲಿ ಇದ್ಕೊಂಡೇ ತನಿಖೆಯನ್ನು ಎದುರಿಸ್ತಾರ ಅನ್ನುವಂಥ ಪ್ರಶ್ನೆಗಳಿರೋದು. ಸರ್ಕಾರಕ್ಕಂತೂ ತೀವ್ರ ಮುಜುಗರ ಆಗಿದೆ. ಈ ಮುಜುಗರದಿಂದ ಹೇಗೆ ತಪ್ಪಿಸ್ಕೊಳ್ತಾರೆ ಅನ್ನೋ ಪ್ರಶ್ನೆ.